ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇವರು 3 ಜನ ಒಂದೇ ಸ್ಕೂಟಿಯಲ್ಲಿ ರೈಡಿಂಗ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಗೈಸ್, ನಾವು ರಾಯರ ಮಠಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ 3 ವರ್ಷದಿಂದ. ಹಾಗೆ ನನ್ನ ತಮ್ಮ ಬಸ್ ಸ್ಟಾಪಿಗೆ ಬಿಡಲಿಕ್ಕೆ ಅಂತ ನಮ್ಮನ್ನಿಬ್ಬರನ್ನು ಕರ್ಕೊಂಡು ಬಂದದ್ದು. ಹಾಗೆ ನಾವು ಬಸ್ಸಿಗೆ ಕಾಯ್ತಾ ಇರುವಾಗ ನನ್ನ ತಂಗಿ ಮನೇಲಿ ಗಡಿಬಿಡಿ ಆಗ್ತಾಯಿತ್ತು. ಹಾಗೆ ಚೈನ್ ಹಾಕ್ಕೊಂಡಿರಲಿಲ್ಲ. ಇವಾಗ ಚೈನ್ ಹಾಕ್ಕೊಳ್ತಾ ಇದ್ದಾಳೆ ನೋಡಿ ಗೈಸ್. ಅವಳಿಗೆ ಸ್ವಲ್ಪ ಬೈರಿ ಗೈಸ್, ಎಲ್ಲ ಗೋಲ್ಡ್ ಚೈನ್ ಎಲ್ಲ ಮನೇಲಿ ಹಾಕ್ಕೋಬೇಕಲ್ವಾ. ಹಾಗೆ ನಾವು ಬಸ್ಸಿಗೆ ವೇಟ್ ಮಾಡ್ತಾನೆ ಕೂತಿದ್ವಿ. ಒಂದು 5:15 ಆಗುವಾಗ ಬಸ್ಸು ಬಂತು ಗೈಸ್. ನಾವು ಇವಾಗ ಕೂತದ್ದು ಒಂದು 5 ಗಂಟೆಗೆ ಬಂದ್ವಿ. ಬಸ್ ಫೋನ್ ಮಾಡಿದ ಕೂಡಲೇ ಹಾಗೆ ಬಂದ ತಕ್ಷಣ ಬಸ್ಸು ಬಂತು. ನಾವು ಬಸ್ಸಿಗಾಗಿ ಓಡಿ ಬರ್ತಾ ಇದ್ದೀವಿ ನೋಡಿ ಗೈಸ್, ಹಿಂಗೆ ಓಡ್ತಾ ಇದ್ದೀವಿ. ಇವಾಗ ಬಸ್ಸು ಹೊರಟು ಬಂದಿದೆ. ನಾವು ಬಸ್ಸಲ್ಲಿ ಕೂತಿದ್ದೀವಿ. ಹೊಟ್ಟೆ ಹಸಿವೆಯಾಗಿತ್ತು, ಊಟ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ಹಾಗೆ ಮಾವಿನ ಹಣ್ಣು ಹಿಡ್ಕೊಂಡಿದ್ದೆ. ಮಾವಿನ ಹಣ್ಣು ತಿನ್ನುವ ಬನ್ನಿ ಗೈಸ್. ನಾನು ಒಂದು ವಿಷಯ ಹೇಳ್ತೀನಿ. ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು, ಇನ್ನೂ ಚಿಕ್ಕು ಹಣ್ಣು ಎಲ್ಲ ತಿಂತಿರಲ್ವಾ, ಅದು ಚೆನ್ನಾಗಿ ತೊಳೆದುಬಿಟ್ಟು ಸಿಪ್ಪೆನೂ ತಿನ್ನಿ ಅಲ್ಲ. ಅದರಲ್ಲಿರೋ ಎಲ್ಲ ಹಣ್ಣೊಳಗಿರೋ ಎಲ್ಲ ಪೌಷ್ಟಿಕಾಂಶಗಳು ಸಿಪ್ಪೆಲ್ಲೂ ಇರುತ್ತೆ ಗೈಸ್. ತಿನ್ನಬೇಕು. ಸಿಪ್ಪೆ ದರ್ಶಿಂದ ಹಣ್ಣು ತಿನ್ನುವವರು ಒಳ್ಳೆಯ ಗುಡ್ ಗರ್ಲ್, ಗುಡ್ ಬಾಯ್ಗಳು. ಓಕೆ, ನನ್ನ ಅನುಭವ ಹೇಳ್ತಾ ಇದ್ದೀನಿ. ನಾವಿವಾಗ ಊಟಕ್ಕೆ ಬಂದ್ವಿ. ನೈಟ್ ಇವಾಗ 8 ಗಂಟೆ ಗೈಸ್. 9 ಗಂಟೆ ಗೈಸ್. 9 ಗಂಟೆ ಆಗಿದೆ. ಊಟಕ್ಕೆ ಸ್ಟಾಪ್ ಇದ್ದೀವಳು ಮೂತ್ರ ಮಾಡಬೇಕಂತ ಓಡ್ತಾ ಇದ್ದಾಳೆ ನೋಡಿ ಗೈಸ್. ನಾವು ಊಟಕ್ಕೆ ಹೋಗಿ ಮೂತ್ರ ಎಲ್ಲ ಮಾಡಿ ಊಟ ಸಿಗ್ತದೆ ಇಲ್ವ ಗೊತ್ತಿಲ್ಲ, ಲೇಟ್ ಆಗಿದೆ. ಊಟಕ್ಕೆ ಆರ್ಡ್ರ್ ಮಾಡಿದ್ದೀವಿ ಗೈಸ್. ಇವಾಗ ಊಟ ಬರ್ತದೆ. ನಾವು ಏನಪ್ಪ ಅಂದರೆ ತಂದೂರು ಊಟ ಹೇಳಿದ್ದೀವಿ. ಹಾಗೆ 2 ಊಟಕ್ಕೆ ಲೇಟಾಗಿದೆ ಗೈಸ್. ನಮ್ಮದು ಬರುವಾಗಲೇ ಲೇಟ್ ಆಯಿತು. ಬಸ್ಸಿಗೆ ಹೊರಟು ನಿಂತಿದ್ದಾರೆ ಬಸ್ಸಿನವರು. ಹಾಗೆ ನಾವು ಬೇಗ ಬೇಗ ಊಟ ಮಾಡಬೇಕಂತ ಬಂದದ್ದೇ ಲೇಟು. ಹಾಗೆ ನಾವು ಇನ್ನು ಊಟ ಮಾಡುವಷ್ಟರಲ್ಲಿ ಬಸ್ಸು ಹೊರಟು ರೆಡಿ ಆಗಿದೆ. ಹಾಗೆ ಗಡಿಬಿಡಿ ಮಾಡಿಕೊಂಡು ಮತ್ತೆ ಬಂದು ಬಸ್ಸಲ್ಲಿ ಕೂತಿದ್ದೀವಿ. ನಮಗೆ ಈಗ ಮಾರ್ನಿಂಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಗೈಸ್, ಹೋಗುವಾಗ ಪ್ಲೇಸ್ ಎಷ್ಟು ಚೆಂದ ಸಿಕ್ಕಿದೆ ಅಂದರೆ ನಮಗೆ ನಮ್ಮ ಮೂಡೆಲ್ಲ ಚೇಂಜ್ ಆಯಿತು. ಹಾಗೆ ಬಂದು ನಾವು ರೂಮ್ ಬುಕ್ ಮಾಡಿ ರೂಮಿಗೆ ಇಲ್ಲಿ 600 ಹಾಗೆ ಕೊಟ್ಟಿದ್ದೀವಿ ಗೈಸ್. ರೂಮಿಗೆ ಹೋಗ್ತಾ ಇದ್ದೀವಿ ನಾವಿವಾಗ. ರೂಮ್ ಒಳಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಬೇಕು. ನನ್ನ ತಂಗಿ ಎಂತ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಲೈಟ್ ಬಂದಿರಲಿಲ್ಲ, ಲೈಟ್ ಹಾಕಿರಲಿಲ್ಲ. ನಮಗೆ ಹಾಕಲಿಕ್ಕೆ ಗೊತ್ತಾಗಲಿಲ್ಲ. ಮತ್ತು ಕರ್ಕೊಂಡು ಬಂದು ಹಾಕಿಸಿದ್ದು. ನಾವಿವಾಗ ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಎಲ್ಲ ರಾಯರ ದರ್ಶನಕ್ಕೆ ಹೋಗಬೇಕಲ್ವಾ. ಬನ್ನಿ ಗೈಸ್, ಬ್ರಷ್ ಮಾಡುವ. ನಾನು ಬ್ರಷ್ ಇಟ್ಕೊಂಡದನ್ನು ಬ್ರಷ್ ಮಾಡ್ತಾ ಬಂದಿದ್ದೆ ಗೈಸ್. ಹಾಗೆ ಮುಖ ಎಲ್ಲ ವಾಶ್ ಮಾಡಿ, ಬ್ರಷ್ ಮಾಡಲಿಲ್ಲ, ಕೈಯಿಂದ ಬ್ರಷ್ ಮಾಡಿದ್ದು ಗೈಸ್. ನನ್ನ ತಂಗಿ ಹುಡುಕ್ತಾನೇ ಇದ್ದಾಳೆ. ಬರುವಾಗೂ ಅವಳು ಎಲ್ಲ ತುಂಬಿಸಿದ್ದು ನಾನೇ. ಇನ್ನು ಹೋಗುವಾಗ
ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಗೈಸ್. ಊಟ ಮಾಡುವ ಬನ್ನಿ. ಆರಾಮ್ಸೆ ಹೋಗಿ ಬರ್ಬೋದು. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.